ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮೊದಲನೇದಾಗಿ ನಮ್ಮ ಬ್ರಾಕ್ ಲೆಸ್ನರ್ ಅವರಿಂದಾನೇ ಈ ಒಂದು ವಿಡಿಯೋನ ಪ್ರಾರಂಭ ಮಾಡೋಣ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಯೂಟ್ಯೂಬ್ ಅಲ್ಲಿ 25 ಗ್ರೇಟೆಸ್ಟ್ ಸಮ್ಮರ್ ಸ್ಲಾಮ್ ಮ್ಯಾಚ್ ಎವರ್ ಅಂತ ಒಂದು ಸೀರೀಸ್ ನ ಪ್ರಾರಂಭ ಮಾಡಿದ್ದಾರೆ. ಅಂದ್ರೆ ಇಲ್ಲಿಂದ ಸಮ್ಮರ್ ಸ್ಲಾಮ್ ವರ್ಗೂ ಕೂಡ ದಿನ ಒಂದೊಂದು ಸಮ್ಮರ್ ಸ್ಲಾಮ್ ನ ಗ್ರೇಟೆಸ್ಟ್ ಮ್ಯಾಚ್ ನ ಡಬ್ಲ್ಯೂ ಅವರು ತನ್ನ ಯೂಟ್ಯೂಬ್ ಚಾನಲ್ ಅಲ್ಲಿ ಅಪ್ಲೋಡ್ ಮಾಡ್ತಾ ಬರ್ತಾರೆ. ಅಂಡ್ ಮೊದಲನೇದಾಗಿ 25ನೇ ಮ್ಯಾಚ್ ಆಗಿ ಡಬ್ಲ್ಯೂ ಅವರು ಬ್ರಾಕ್ ಲೆಸ್ನರ್ ಆಗಿ ಕೋಡಿ ರೋಡ್ಸ್ ಅವರ ಮ್ಯಾಚ್ ನ ಅಪ್ಲೋಡ್ ಮಾಡೋದ್ರ ಮುಖಾಂತರ ಬ್ರಾಕ್ ಲೆಸ್ನರ್ ಅವ್ರನ್ನ ಮೆನ್ಷನ್ ಮಾಡಿದ್ರು. ಅಂಡ್ ಆಗ್ಲೇ ನಾನು ನಿಮಗೆ ತಿಳಿಸಿದ್ದೆ, ಈ ಒಂದು ಗ್ರೇಟೆಸ್ಟ್ ಸಮ್ಮರ್ ಸ್ಲಾಮ್ ಮ್ಯಾಚಸ್ ಅನ್ನೋ ಒಂದು ಸೀರೀಸ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರ ಮೆನ್ಷನ್ಸ್ ಗಳು ಇನ್ನೂ ಕೂಡ ಬಹಳ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಸಮ್ಮರ್ ಸ್ಲಾಮ್ ಅಲ್ಲಿ ಬ್ರಾಕ್ ಲೆಸ್ನರ್ ಅವರು ಹೈಯೆಸ್ಟ್ ಮೈನ್ ಇವೆಂಟ್ ನ ಮಾಡಿದ್ದಾರೆ ಅಂತ. ಅಂಡ್ ಅದೇ ರೀತಿ ಮತ್ತೊಮ್ಮೆ 22ನೇ ಗ್ರೇಟೆಸ್ಟ್ ಸಮ್ಮರ್ ಸ್ಲಾಮ್ ಮ್ಯಾಚ್ ಅಲ್ಲಿ ಡಬ್ಲ್ಯೂ ಅವರು ಸೆತ್ ರೋಲೆನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ನೇಮ್ ನು ಕೂಡ ಆಡ್ ಮಾಡಿದ್ದಾರೆ. ಸೊ ಆದಷ್ಟು ಬೇಗ ರೋಮನ್ ರೈನ್ಸ್ ಹಾಗೆ ಬ್ರಾಕ್ ಲೆಸ್ನರ್ ಅವರ ಮ್ಯಾಚ್ ಗಳು ಕೂಡ ನಮಗೆ ಸಮ್ಮರ್ ಸ್ಲಾಮ್ ನ ಈ ಒಂದು ಲಿಸ್ಟ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಡಬ್ಲ್ಯೂ ಸೂಪರ್ ಶೋ ಬಗ್ಗೆ. ರೀಸೆಂಟ್ ಆಗಿ ಡಬ್ಲ್ಯೂ ಅವರು ಡಬ್ಲ್ಯೂ ಸೂಪರ್ ಶೋ ನ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಇದು ನಮಗೆ ಜುಲೈ 19ನೇ ತಾರೀಕು ನೋಡೋದಕ್ಕೆ ಸಿಗುತ್ತೆ. ಬೇಸಿಕಲಿ ಒಂದು ಲೈವ್ ಇವೆಂಟ್ ಅಂತಾನೆ ಹೇಳ್ಬಹುದು. ಲೈವ್ ಇವೆಂಟ್ ಗೂ ಕೂಡ ಡಬ್ಲ್ಯೂ ಅವರು ತುಂಬಾನೇ ಬಿಗ್ ಮ್ಯಾಚಸ್ ಗಳನ್ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಿದ್ದಾರೆ. ಮೊದಲನೇದಾಗಿ ನಮಗೆ ಗಂತರ್ ಹಾಗೆ ಪೆಂಟ್ ಅವರ ನಡುವೆ ವರ್ಲ್ಡ್ ಹೆವಿವೇಟ್ ಚಾಂಪಿಯನ್ಶಿಪ್ ಗೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ಕೋಡಿ ರೋಡ್ಸ್ ಅಂಡ್ ರ್ಯಾಂಡಿ ಆರ್ಟನ್ ವರ್ಸಸ್ ಸೋಲೋ ಸಿಕೋವಾ ಹಾಗೆ ಜೆಸಿ ಮ್ಯಾಟಿ ಅವರ ನಡುವೆ ಕೂಡ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಷ್ಟೇ ಅಲ್ಲ, ನಮ್ಮ ಸ್ಟಿಫನಿ ಸ್ಟಾರ್ಟನ್ ಹಾಗೆ ನಾಯಾ ಜಾಕ್ಸ್ ಅವರ ನಡುವೆ ಡಬ್ಲ್ಯೂ ವಿಮೆನ್ಸ್ ಚಾಂಪಿಯನ್ಶಿಪ್ ಗೆ ಒಂದು ಸ್ಟ್ರೀಟ್ ಫೈಟ್ ಮ್ಯಾಚ್ ನು ಕೂಡ ಡಬ್ಲ್ಯೂ ಅವರು ಸೂಪರ್ ಶೋಗೆ ಅಫಿಷಿಯಲ್ ಆಗಿ ಅನೌನ್ಸ್ ಮಾಡಿದ್ದಾರೆ. ಸೊ ಸೂಪರ್ ಶೋ ಆದ್ರೂ ಕೂಡ ಬಿಗ್ ಮ್ಯಾಚಸ್ ಗಳು ನಮಗೆ ಈ ಒಂದು ಲೈವ್ ಇವೆಂಟ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಬಗ್ಗೆ. ಇದೇನ್ ಗುರು, ಅಪರೂಪಕ್ಕೆ ವ್ಯೂವರ್ಶಿಪ್ ಹೇಳ್ತಾ ಇದೆಯಾ ಅಂತ ಯಾರು ಕೂಡ ತಲೆ ಕೆಡಿಸ್ಕೋಬೇಡಿ. ನಿಮ್ಗೆ ಗೊತ್ತಿರಬಹುದು, ವರ್ಲ್ಡ್ ವೈಡ್ ಸ್ಮ್ಯಾಕ್ ಡೌನ್, ಮಂಡೇ ನೈಟ್ ರೋ ಹಾಗೆ NXT ಎಲ್ಲರಿಗೂ ಕೂಡ ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬಟ್ US ಅಲ್ಲಿ ಮಾತ್ರ ಸ್ಮ್ಯಾಕ್ ಡೌನ್ USA ನೆಟ್ವರ್ಕ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಅಪರೂಪಕ್ಕೆ USA ನೆಟ್ವರ್ಕ್ ನ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ ಕೂಡ ರಿಲೀಸ್ ಆಗಿದೆ. ಅಂಡ್ ಇದನ್ನ ಕೇಳಿ ನೀವೆಲ್ಲರೂ ಕೂಡ ಸಿಕ್ಕಾಪಟ್ಟೆ ಶಾಕ್ ಆಗ್ತೀರಾ. ಯಾಕಂದ್ರೆ ಕಳೆದ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್ 1.16 ಮಿಲಿಯನ್ ಬಂದಿದೆ. ಅಫ್ಕೋರ್ಸ್ ಒಪ್ಕೋತೀನಿ, ಪ್ರೀ ಟೇಪ್ಡ್ ಇವೆಂಟ್ ಆಗಿತ್ತು, ಅದಕ್ಕೋಸ್ಕರ ಇಷ್ಟು ಕಮ್ಮಿ ವ್ಯೂವರ್ಶಿಪ್ ಬಂದಿದೆ. ಲೈವ್ ಇವೆಂಟ್ ಏನಾದ್ರೂ ಆಗಿದ್ರೆ ನಿಜವಾಗ್ಲೂ 1.56 ಮಿಲಿಯನ್ ಆದ್ರೂ ಕ್ರಾಸ್ ಮಾಡಿರೋದು. ಬಟ್ ಇದು ಪ್ರೀ ಟೇಪ್ಡ್ ಇವೆಂಟ್ ಆಗಿರೋದ್ರಿಂದ ಕಳೆದ ಸ್ಮ್ಯಾಕ್ ಡೌನ್ ನ ವ್ಯೂವರ್ಶಿಪ್ USN ನೆಟ್ವರ್ಕ್ ಅಲ್ಲಿ ಅಂದ್ರೆ US ಅಲ್ಲಿ 1.16 ಮಿಲಿಯನ್ ಬಂದಿದೆ. ಇದೇ ಅನ್ಕೋತೀನಿ ಲೋಯೆಸ್ಟ್ ಸ್ಮ್ಯಾಕ್ ಡೌನ್ ವ್ಯೂವರ್ಶಿಪ್. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನ ಬ್ಯಾಟಲ್ ರಾಯಲ್ ಬಗ್ಗೆ. ನಿಮ್ಗೆ ಗೊತ್ತಿರಬಹುದು, ಎವಲ್ಯೂಷನ್ ಅಲ್ಲಿ ನಮಗೊಂದು ವಿಮೆನ್ಸ್ ಬ್ಯಾಟಲ್ ರಾಯಲ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈ ಒಂದು ಮ್ಯಾಚ್ ನ ಯಾರು ಗೆಲ್ತಾರೋ ಅವರಿಗೆ ಕ್ಲಾಶ್ ಅಟ್ ಪ್ಯಾರಿಸ್ ಅಲ್ಲಿ ಒಂದು ಚಾಂಪಿಯನ್ಶಿಪ್ ಗೆ ಅವಕಾಶ ಸಿಗುತ್ತೆ. ಅಂಡ್ ಈ ಒಂದು ಮ್ಯಾಚ್ ಅಲ್ಲಿ ಯಾರು ಗೆಲ್ತಾರೆ ಅನ್ನೋದಕ್ಕೆ ಬೆಟ್ಟಿಂಗ್ ಓಡ್ಸ್ ಕೂಡ ರಿಲೀಸ್ ಆಗಿದೆ. ಅಂಡ್ ತುಂಬಾನೇ ಫೇವರೇಟ್ಸ್ ಗಳನ್ನ ಈ ಒಂದು ಬೆಟ್ಟಿಂಗ್ ಓಡ್ಸ್ ಅಲ್ಲಿ ನಾವು ನೋಡಬಹುದು. ಈ ಬಾರಿಯ ವಿಮೆನ್ಸ್ ಬ್ಯಾಟಲ್ ರಾಯಲ್ ನ ಗೆಲ್ಲೋದಕ್ಕೆ ಸ್ಟೆಫನಿ ವೆಕರ್, ನಿಕ್ಕಿ ಬೆಲ್ಲಾ, ಬಿಯಾಂಕಾ ಬ್ಲೇರ್, ನಾಯಾ ಜಾಕ್ಸ್, ಪೇಜ್, ಚೆಲ್ಸಿಯಾ ಗ್ರೀನ್ ಹಾಗೆ AJ Lee ಅವರು ಮೋಸ್ಟ್ ಫೇವರೇಟ್ ಆಗಿದ್ದಾರೆ. ಅಪ್ಡೇಟ್ಗಳು ಬರ್ತಿರೋ ಪ್ರಕಾರ ಹಾಗೆ ಬೆಟ್ಟಿಂಗ್ ಓಡ್ಸ್ ಪ್ರಕಾರ ಇಷ್ಟು ಜನರಲ್ಲೇ ಯಾರೋ ಒಬ್ರು ಈ ಬಾರಿಯ ವಿಮೆನ್ಸ್ ಬ್ಯಾಟಲ್ ರಾಯಲ್ ನ ಗೆದ್ದು ಕ್ಲಾಶ್ ಅಟ್ ಪ್ಯಾರಿಸ್ ಗೆ ಹೋಗ್ತಾರಂತೆ ಡಬ್ಲ್ಯೂ ಚಾಂಪಿಯನ್ ನ ಫೇಸ್ ಮಾಡೋದಕ್ಕೆ. ಅಂಡ್ AJ Lee ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ಇನ್ನ ಒಂದು ಅಪ್ಡೇಟ್ ಏನಪ್ಪಾ ಅಂದ್ರೆ, ರೀಸೆಂಟ್ ಆಗಿ ಡಬ್ಲ್ಯೂ ಅವರು ತನ್ನ ಡಬ್ಲ್ಯೂ ವಾಲ್ಟ್ ಯೂಟ್ಯೂಬ್ ಚಾನಲ್ ಅಲ್ಲಿ ದ ರೈಸ್ ಆಫ್ AJ Lee ಅನ್ನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡೋದ್ರ ಮುಖಾಂತರ AJ Lee ಅವರ ರಿಟರ್ನ್ ನ ಟೀಸ್ ಮಾಡಿದ್ದಾರೆ. ರೀಸೆಂಟ್ ಆಗಿ ನಮ್ಮ CM Punk ಅವರು ಕೂಡ AJ Lee ಅವರ ಬಗ್ಗೆ ಮಾತಾಡಿದ್ರು. ಅಷ್ಟೇ ಅಲ್ಲ, AJ Lee ಅವರು ಕೂಡ ತನ್ನ ರಿಟರ್ನ್ ನ ಟೀಸ್ ಮಾಡಿದ್ರು. ಅಂಡ್ ಈಗ ಡಬ್ಲ್ಯೂ ಅವರು ರೈಸ್ ಆಫ್ AJ Lee ಅನ್ನೋ ಒಂದು ವಿಡಿಯೋನ ಅಪ್ಲೋಡ್ ಮಾಡಿರೋದನ್ನ ನೋಡ್ತಾ ಇದ್ರೆ ಪ್ರಾಬಬ್ಲಿ ಎವಲ್ಯೂಷನ್ 2 ಅಲ್ಲೇ AJ Lee ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ ಅನ್ಕೋತೀನಿ. ಅಂಡ್ ಪೇಜ್ ಅವರು ಕೂಡ ಪ್ರಾಬಬ್ಲಿ ಈ ಒಂದು ಬ್ಯಾಟಲ್ ರಾಯಲ್ ಅಲ್ಲಿ ತನ್ನ ರಿಟರ್ನ್ ನ ಮಾಡಬಹುದು. ಯಾಕಂದ್ರೆ ಎವಲ್ಯೂಷನ್ ಗೆ ಡಬ್ಲ್ಯೂ ಅವರು ಎಲ್ಲಾ ಲೆಜೆಂಡರಿ ವಿಮೆನ್ಸ್ ಗಳನ್ನು ಕೂಡ ಕರೆಸ್ತಾ ಇರೋದ್ರಿಂದ ಇವರಿಬ್ಬರ ರಿಟರ್ನ್ ನಮಗೆ ಎವಲ್ಯೂಷನ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು. ಅಂಡ್ ಎವಲ್ಯೂಷನ್ 2 ನ ಡೇಟ್ ಹಾಗೆ ಟೈಮ್ ಬಗ್ಗೆನೂ ಕೂಡ ನಾನು ತಿಳಿಸ್ಕೊಡ್ತೀನಿ. ನಮಗೆ ಇಂಡಿಯಾದಲ್ಲಿ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ಇದೇ ಸೋಮವಾರ ಅಂದ್ರೆ ಜುಲೈ 14ನೇ ತಾರೀಕು ಬೆಳಿಗ್ಗೆ 4:00 ನೆಟ್ಫ್ಲಿಕ್ಸ್ ಅಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇದನ್ನ ಡಬ್ಲ್ಯೂ ಅವರು ಪ್ರೀಮಿಯಂ ಲೈವ್ ಇವೆಂಟ್ ಅಂತ ಕನ್ಸಿಡರ್ ಮಾಡ್ತಿರೋದ್ರಿಂದ ಈ ಒಂದು ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ನ ನೆಟ್ಫ್ಲಿಕ್ಸ್ ಅಲ್ಲಿ ಆಗ್ತಾ ಇದ್ದಾರೆ. ಸೊ ಸೋಮವಾರ ನಮಗೆ ಬೆಳಿಗ್ಗೆ 4:00 ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದೆ.
ತುಂಬಾ ವರ್ಷಗಳಾಗಿತ್ತು ಸೋಮವಾರ ಬೆಳಿಗ್ಗೆ ಎದ್ದು ಪ್ರೀಮಿಯಂ ಲೈವ್ ಇವೆಂಟ್ ನ ನೋಡಿ. ಯಾಕಂದ್ರೆ ಮೊದಲು ನಮಗೆ 2015-16 ಟೈಮಲ್ಲಿ ಸೋಮವಾರದ ಹೊತ್ತೆ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇದ್ದಿದ್ದು. ಆಗ ಭಾನುವಾರ ಅಲ್ಲಾಗೋದು, ಅದಕ್ಕೆ ಈಗ ನಮಗೆ ಸೋಮವಾರ ನೋಡೋದಕ್ಕೆ ಸಿಗೋದು. ಬಟ್ ಈಗ ಡೇಟ್ಗಳು ಚೇಂಜ್ ಆಗಿ ಅಲ್ಲಿ ಶನಿವಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇಂಡಿಯಾದವರು ಆರಾಮಾಗಿ ಭಾನುವಾರ ಎದ್ದು ಪ್ರೀಮಿಯಂ ಲೈವ್ ಇವೆಂಟ್ ನ ನೋಡಬಹುದು. ಬಟ್ ಈಗ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಕೂಡ ಬಂದಿರೋದ್ರಿಂದ WWE ಅವರು ಇದನ್ನ ಅಲ್ಲಿ ಭಾನುವಾರ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ನಮಗೆ ಸೋಮವಾರ ಬೆಳಿಗ್ಗೆ 4:15ಗೆ ನೆಟ್ಫ್ಲಿಕ್ಸ್ ನ ಓಪನ್ ಮಾಡಿದ್ರೆ ಎವಲ್ಯೂಷನ್ ಪ್ರೀಮಿಯಂ ಲೈವ್ ಇವೆಂಟ್ ಬರ್ತಾ ಇದೆ. ಸೊ ಎವಲ್ಯೂಷನ್ ನ ಜಾಸ್ತಿ ಜನ ನೋಡೋದಿಲ್ಲ, ಬಟ್ ಬ್ಯಾಟಲ್ ರಾಯಲ್ ನ ನಾನು ನೋಡ್ತೀನಿ. ಯಾಕಂದ್ರೆ ಯಾರಾದ್ರೂ ಲೆಜೆಂಡ್ಸ್ ಗಳು ರಿಟರ್ನ್ ಆಗ್ಬೋದಲ್ಲ, ಅದಕ್ಕೋಸ್ಕರನಾದ್ರೂ ಈ ಒಂದು ಪ್ರೀಮಿಯಂ ಲೈವ್ ಇವೆಂಟ್ ನ ನೋಡಬೇಕು. ಇನ್ನ ಫ್ರೀ ಆಗಿ ನೋಡಬೇಕು ಅಂದ್ರೆ ಹೋಗಿ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ನ ಫಾಲೋ ಮಾಡಿ, ಅದರ ಬಯೋದಲ್ಲಿ ಒಂದು ಲಿಂಕ್ ನ ಕೊಟ್ಟಿದ್ದೀನಿ. ಆ ಒಂದು ಲಿಂಕ್ ನ ಯೂಸ್ ಮಾಡ್ಕೊಳ್ಳೋದ್ರ ಮುಖಾಂತರ WWE ಎಲ್ಲಾ ಶೋಗಳನ್ನು ಕೂಡ ನೀವು ಫ್ರೀ ಆಗಿ ನೋಡಬಹುದು. ಅಂಡ್ ಇನ್ನ ಒಂದು ಗುಡ್ ನ್ಯೂಸ್ ಇದೆ ಗೈಸ್, ಅದೇ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್. ನಾವೆಲ್ಲರೂ ಕೂಡ ಆರಾಮಾಗಿ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನ ಯೂಟ್ಯೂಬ್ ಅಲ್ಲಿ ಫ್ರೀ ಆಗಿ ನೋಡಬಹುದು. ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಯಾವುದೇ ರೀತಿಯ ಪ್ರೀಮಿಯಂ ಲೈವ್ ಇವೆಂಟ್ ಅಲ್ಲ, ಅದಕ್ಕೋಸ್ಕರ ಯೂಟ್ಯೂಬ್ ಅಲ್ಲೇ WWE ಅವರು ಇದನ್ನ ಟೆಲಿಕಾಸ್ಟ್ ಮಾಡ್ತಾರೆ. ಕಳೆದ ಬಾರಿ ಯಾಕೋ ಇಂಡಿಯಾದಲ್ಲಿ ಇದನ್ನ ಟೆಲಿಕಾಸ್ಟ್ ಮಾಡಿರಲಿಲ್ಲ, VPN ನ ಹಾಕೊಂಡು ನಾವೆಲ್ಲರೂ ಕೂಡ ನೋಡಬೇಕಿತ್ತು. ಬಟ್ ಈಗ ಇಂಡಿಯಾದವರೆಗೂ ಕೂಡ WWE ಅವರು ಇದನ್ನ ಲಿಸ್ಟ್ ಮಾಡಿ ಇಟ್ಟಿದ್ದಾರೆ. ಯೂಟ್ಯೂಬ್ ಗೆ ಹೋಗಿ ಲೈವ್ ಸೆಕ್ಷನ್ ನಲ್ಲಿ ನೀವು ಹೋಗಿ ನೋಡಿದ್ರೆ ನಮಗೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಲಿಸ್ಟ್ ಆಗಿ ತೋರಿಸ್ತಾ ಇದೆ. ಇದೇ ಭಾನುವಾರ ಬೆಳಿಗ್ಗೆ 5:15ಗೆ ನೀವೆಲ್ಲರೂ ಕೂಡ ಯೂಟ್ಯೂಬ್ ನ ಓಪನ್ ಮಾಡಿದ್ರೆ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನ ಫ್ರೀ ಆಗಿ ನೋಡಬಹುದು. ಯಾವುದೇ ರೀತಿಯ VPN ನ ಹಾಕೊಳ್ಳಂಗೆ ಇಲ್ಲ. ನಿಜವಾಗ್ಲೂ ನನಗಂತೂ ಇದನ್ನ ನೋಡಿ ಸಿಕ್ಕಾಪಟ್ಟೆ ಖುಷಿ ಆಯ್ತು. ಫ್ರೀ ಆಗಿ ಫೈನಲಿ ನಾವೆಲ್ಲರೂ ಕೂಡ ನೋಡಬಹುದಲ್ಲ ಅಂತ. ಅಂಡ್ ಗೋಲ್ಡ್ಬರ್ಗ್ ಹಾಗೆ ಗಂತರ್ ಅಂತಹ ಬಿಗ್ ಮ್ಯಾಚಸ್ ಗಳನ್ನ WWE ಅವರು ಅಫಿಷಿಯಲ್ ಆಗಿ ಅಡ್ವರ್ಟೈಸ್ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಸೆತ್ ರಾಲಿನ್ಸ್ ಹಾಗೆ ಎಲಿನೈಟ್ ಅವರ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಐ ಥಿಂಕ್ ನನಗನ್ಸುತ್ತೆ ಎವಲ್ಯೂಷನ್ ಗಿಂತ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ನೇ ಜಾಸ್ತಿ ಜನ ನೋಡ್ತಾರೆ ಅಂತ. ಅಂಡ್ ಈಗ ನೋಡಬೇಕು ಯೂಟ್ಯೂಬ್ ಅಲ್ಲಿ ಈ ಒಂದು ಶೋಗೆ ಎಷ್ಟು ವ್ಯೂವರ್ಶಿಪ್ ಬರುತ್ತೆ ಅಂತ. ಯಾಕಂದ್ರೆ ಇಂಡಿಯಾದ ಎಲ್ಲಾ ಜನಗಳು ಕೂಡ ಯೂಟ್ಯೂಬ್ ಅಲ್ಲಿ ಇದನ್ನ ನೋಡ್ತಾರೆ. ಸೊ ಕಾದ್ ನೋಡ್ಬೇಕು ಎಷ್ಟು ವ್ಯೂವರ್ಶಿಪ್ ಬರುತ್ತೆ ಅಂತ. ಏನೇ ಆಗ್ಲಿ, ರೋಮನ್ ರೈನ್ಸ್ ಅವರು ರಿಟರ್ನ್ ಆಗ್ತಾರೆ ಅಂತಾನೂ ಕೂಡ ರೂಮರ್ಸ್ ಇದೆ. ಅದಕ್ಕೋಸ್ಕರ ಎವಲ್ಯೂಷನ್ ಗಿಂತ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ಗೆ ಹೈಪ್ ಜಾಸ್ತಿ ಇದೆ. ಅಂಡ್ ಈಗ ನಾವೆಲ್ಲರೂ ಕೂಡ ಈ ಒಂದು ಇವೆಂಟ್ ನ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ನೋಡಬಹುದು. ಸೊ ಯಾರು ಕೂಡ ಮಿಸ್ ಮಾಡದೇ ಇರೋ ಹಂಗೆ ಭಾನುವಾರ ಬೆಳಿಗ್ಗೆ 5:15ಗೆ ಎದ್ದು ಯೂಟ್ಯೂಬ್ ಚಾನಲ್ ನ ಓಪನ್ ಮಾಡಿ WWE ನ ಸರ್ಚ್ ಮಾಡಿದ್ರೆ ಅಲ್ಲಿ ಲೈವ್ ಆಗಿ ನಿಮಗೆ ಸಾಟರ್ಡೆ ನೈಟ್ ಮೈನ್ ಇವೆಂಟ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಅಫ್ಕೋರ್ಸ್ ಅಲ್ಲೂ ಕೂಡ ಏನಾದರೂ ಮಿಸ್ ಆದ್ರೆ ನನ್ನ ಚಾನಲ್ ಅಲ್ಲಿ ಆದಷ್ಟು ಬೇಗ ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.